ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮನುಷ್ಯನ ಜನ್ಮ ಅತ್ಯಂತ ರಹಸ್ಯಮಯವಾದದ್ದು. ನಾವೇಕೆ ಈ ಭೂಮಿಯ ಮೇಲೆ ಹುಟ್ಟಿದ್ದೇವೆ? ನಮ್ಮ ಜೀವನದ ನಿಜವಾದ ಉದ್ದೇಶವೇನು? ನಾವು ಪ್ರತಿದಿನ ಅನುಭವಿಸುವ ಕಷ್ಟಗಳು, ಸುಖಗಳು, ನಮ್ಮ ಸಂಬಂಧಗಳು ಎಲ್ಲವೂ ಹಿಂದಿನ ಜನ್ಮದ ಕರ್ಮಗಳ ಆಧಾರದ ಮೇಲೆ ನಿರ್ಧಾರಿತವಾಗಿರುತ್ತವೆಯೇ? ಇಂತಹ ನೂರಾರು ಪ್ರಶ್ನೆಗಳು ಆಗಾಗ ನಮ್ಮ ಮನಸ್ಸಿನಲ್ಲಿ ಮೂಡುತ್ತಲೇ ಇರುತ್ತವೆ. ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂತೆ ನಮ್ಮ ಆತ್ಮವು ಯಾವುದೇ ಅಂತ್ಯವನ್ನು ಹೊಂದಿಲ್ಲ. ಅದು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪ್ರಯಾಣ ಬೆಳೆಸುತ್ತಲೇ ಇರುತ್ತದೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಒಳಿತು ಮತ್ತು ಕೆಡುಕುಗಳೆರಡೂ ಈ ಜನ್ಮದಲ್ಲಿ ನಮ್ಮ ಬೆನ್ನೇರಿ ಬರುತ್ತವೆ. ಇದನ್ನೇ ನಾವು ಕರ್ಮಫಲ ಎಂದು ಕರೆಯುತ್ತೇವೆ. ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮದೇ ಆದ ಒಂದು ಸರಳ ಆಯ್ಕೆಯ ಮೂಲಕ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳೇನು ಮತ್ತು ಈ ಜನ್ಮದಲ್ಲಿ ನಿಮ್ಮ ಜೀವನದ ಪರಮ ಉದ್ದೇಶವೇನು ಎಂಬುದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ. ಪರದೆಯ ಮೇಲೆ ನೀವು 3 ವಿಭಿನ್ನ ಮತ್ತು ಅತ್ಯಂತ ಶಕ್ತಿಯುತವಾದ ದೈವಿಕ ಪ್ರಾಣಿಗಳನ್ನು ನೋಡುತ್ತಿದ್ದೀರಿ. ಮೊದಲನೆಯದಾಗಿ ಆಕಾಶದ ಒಡೆಯನಾದ ಹದ್ದು, ಎರಡನೆಯದಾಗಿ ಗಜರಾಜನಾದ ಆನೆ ಮತ್ತು ಮೂರನೆಯದಾಗಿ ಕೃಷ್ಣನಿಗೆ ಅತಿಪ್ರಿಯವಾದ ನವಿಲು. ಈ 3 ಜೀವಿಗಳು ಪ್ರಕೃತಿಯಲ್ಲಿ ತಮ್ಮದೇ ಆದ ವಿಶಿಷ್ಟ ದೈವಿಕ ಶಕ್ತಿ, ಕಂಪನ ಮತ್ತು ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿವೆ. ಈಗ ನೀವು ಮಾಡಬೇಕಾಗಿರುವುದಿಷ್ಟೇ. ಯಾವುದೇ ಗಡಿಬಿಡಿ ಬೇಡ. ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತಗೊಳಿಸಿ. ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಇಷ್ಟದೇವರನ್ನು ಅಥವಾ ನಿಮ್ಮ ಕುಲದೇವರನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿ. ಆ ನಂತರ ನಿಧಾನವಾಗಿ ಕಣ್ಣು ತೆರೆದು ಪರದೆಯ ಮೇಲಿರುವ 3 ಪ್ರಾಣಿಗಳಲ್ಲಿ ನಿಮ್ಮ ಮನಸ್ಸಿಗೆ ಅತಿ ಹೆಚ್ಚು ಹತ್ತಿರವಾದ, ನಿಮ್ಮನ್ನು ಅತಿ ಹೆಚ್ಚು ಆಕರ್ಷಿಸುತ್ತಿರುವ ಯಾವುದಾದರೂ ಒಂದು ಪ್ರಾಣಿಯನ್ನು ಮಾತ್ರ ಆಯ್ಕೆ ಮಾಡಿ. ನಿಮ್ಮ ಈ ಆಯ್ಕೆಯು ನಿಮ್ಮ ಆತ್ಮದ ಕರೆಗೆ ಕನ್ನಡಿಯಾಗಿರುತ್ತದೆ. ವಿಡಿಯೋವನ್ನು ಮುಂದುವರಿಸುವ ಮುನ್ನ ಇಂತಹ ಅದ್ಭುತ ಆಧ್ಯಾತ್ಮಿಕ ಹಾಗೂ ಭವಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ರಾಣಿಯನ್ನು ಆಯ್ಕೆ ಮಾಡಿದ್ದೀರಾ? ಹಾಗಾದರೆ ಬನ್ನಿ, ನಿಮ್ಮ ಆಯ್ಕೆಯ ಹಿಂದಿರುವ ಅತ್ಯಂತ ನಿಗೂಢವಾದ ರಹಸ್ಯವನ್ನು ಒಂದೊಂದಾಗಿ ಬಿಡಿಸಿ ನೋಡೋಣ. ನೀವು ಮೊದಲನೆಯ ಚಿತ್ರವಾದ ಹದ್ದನ್ನು ನಿಮ್ಮ ಆಯ್ಕೆಯನ್ನಾಗಿ ಮಾಡಿಕೊಂಡಿದ್ದರೆ ನಿಮ್ಮ ಜನ್ಮ ರಹಸ್ಯ ಮತ್ತು ಕರ್ಮದ ಬಗ್ಗೆ ಈಗ ತಿಳಿಯೋಣ. ಹದ್ದು ಎಂದರೆ ಸ್ವಾತಂತ್ರ್ಯ, ಅಪಾರ ಶಕ್ತಿ, ಎತ್ತರದ ದೃಷ್ಟಿ ಮತ್ತು ಆಧ್ಯಾತ್ಮಿಕ ಎಚ್ಚರಿಕೆಯ ಸಂಕೇತವಾಗಿದೆ. ನೀವು ಹದ್ದನ್ನು ಆರಿಸಿದ್ದೀರಿ ಎಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಅತ್ಯಂತ ಪ್ರಬಲವಾದ ವ್ಯಕ್ತಿತ್ವವನ್ನು ಹೊಂದಿದ್ದೀರಿ ಎಂದರ್ಥ. ನೀವು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಿರಿ ಅಥವಾ ನಿಮ್ಮ ತೀರ್ಮಾನಗಳಿಗೆ ಬಹಳ ಬೆಲೆ ಇತ್ತು. ಆದರೆ ಆ ಜನ್ಮದಲ್ಲಿ ಬಹುಶಃ ನೀವು ನಿಮ್ಮ ಆ ಶಕ್ತಿ ಮತ್ತು ಅಧಿಕಾರವನ್ನು ಸಂಪೂರ್ಣವಾಗಿ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸಿರಬಹುದು. ಇತರರ ಮೇಲೆ ಅನಗತ್ಯ ನಿಯಂತ್ರಣ ಸಾಧಿಸಲು ಪ್ರಯತ್ನಿಸಿರಬಹುದು, ಅಥವಾ ನಿಮ್ಮ ಕೈಕೆಳಗಿದ್ದವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ನೀವು ವಿಫಲರಾಗಿರಬಹುದು. ಆ ಅತಿಯಾದ ಅಹಂಕಾರ ಮತ್ತು ನಿಯಂತ್ರಣದ ಕರ್ಮದ ಪ್ರಭಾವದಿಂದಾಗಿಯೇ ಈ ಜನ್ಮದಲ್ಲಿ ನೀವು ಆಗಾಗ ವಿಪರೀತ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ. ನಿಮಗೆ ಯಾರ ಕಟ್ಟುಪಾಟಲ್ಲೂ, ಅಂದರೆ ಯಾರ ನಿಯಂತ್ರಣದಲ್ಲೂ ಇರಲು ಸ್ವಲ್ಪವೂ ಇಷ್ಟವಿರುವುದಿಲ್ಲ. ಸ್ವಾತಂತ್ರ್ಯದ ಹಂಬಲ ನಿಮ್ಮಲ್ಲಿ ಸದಾ ಇರುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ಅಂದುಕೊಂಡ ಗುರಿಗಳನ್ನು ತಲುಪಲು ಅನೇಕ ವಿಚಿತ್ರವಾದ ಅಡೆತಡೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಕೆಲವೊಮ್ಮೆ ಎಲ್ಲವೂ ಸರಿಯಾಗಿದೆ ಎನ್ನುವಾಗಲೇ ಅನಿರೀಕ್ಷಿತ ಸೋಲುಗಳು ಎದುರಾಗುತ್ತವೆ. ಪದೇ ಪದೇ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳುತ್ತೀರಿ, ನನ್ನ ಜೀವನದ ಗುರಿಯೇನು, ನಾನೇಕೆ ಇಷ್ಟು ಕಷ್ಟಪಡುತ್ತಿದ್ದೇನೆ ಎಂದು. ನಿಮ್ಮ ಪ್ರೀತಿಪಾತ್ರರು ನಿಮ್ಮನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಎಂಬ ನೋವು ನಿಮ್ಮನ್ನು ಸದಾ ಕಾಡುತ್ತದೆ. ಹಾಗಾದರೆ ಈ ಜನ್ಮದಲ್ಲಿ ನಿಮ್ಮ ಜೀವನದ ಮುಖ್ಯ ಉದ್ದೇಶವೇನು? ನೀವು ಹದ್ದಿನಂತೆ ಎತ್ತರದಲ್ಲಿ ಹಾರುವ ಶಕ್ತಿಯನ್ನು ಹೊಂದಿದ್ದೀರಿ. ಆದರೆ ಈ ಬಾರಿ ಆ ಶಕ್ತಿಯನ್ನು ಇತರರನ್ನು ತುಳಿಯುವಲ್ಲ, ಬದಲಾಗಿ ಅವರನ್ನು ಮೇಲಕ್ಕೆತ್ತಲು ಬಳಸಬೇಕು. ಹದ್ದು ಹೇಗೆ ಎತ್ತರದಲ್ಲಿ ಹಾರುತ್ತಾ ಭೂಮಿಯ ಮೇಲಿನ ಪ್ರತಿಯೊಂದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡುತ್ತದೆಯೋ, ಹಾಗೆಯೇ ನೀವೂ ಕೂಡ ಜೀವನದ ಸಣ್ಣಪುಟ್ಟ ಸಮಸ್ಯೆಗಳಿಗೆ, ದ್ವೇಷಗಳಿಗೆ ತಲೆಕೆಡಿಸಿಕೊಳ್ಳದೆ ಎಲ್ಲವನ್ನೂ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕಾಗುತ್ತದೆ. ನಿಮ್ಮ ಜ್ಞಾನ, ಅನುಭವ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುವುದು ಹಾಗೂ ದಾರಿ ತಪ್ಪಿದವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು ನಿಮ್ಮ ಅತಿದೊಡ್ಡ ಜವಾಬ್ದಾರಿಯಾಗಿದೆ. ನೀವು ಎಷ್ಟರ ಮಟ್ಟಿಗೆ ಇತರರಿಗೆ ಸಹಾಯ ಮಾಡುತ್ತೀರೋ ಅಷ್ಟೇ ವೇಗವಾಗಿ ನಿಮ್ಮ ಹಿಂದಿನ ಕರ್ಮಗಳು ಕರಗಿ ಹೋಗುತ್ತವೆ. ಪ್ರಕೃತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ನಿಮ್ಮ ಅಂತಃಪ್ರಜ್ಞೆಯನ್ನು ಸಂಪೂರ್ಣವಾಗಿ ನಂಬಿ. ನಿಮ್ಮೊಳಗೆ ಅದ್ಭುತವಾದ ನಾಯಕತ್ವದ ಗುಣವಿದೆ, ಅದನ್ನು ಸಕಾರಾತ್ಮಕವಾಗಿ ಬಳಸಿ. ಖಂಡಿತವಾಗಿಯೂ ನಿಮ್ಮ ಮುಂದಿನ ದಿನಗಳು ಅತ್ಯಂತ ಯಶಸ್ವಿಯಾಗಲಿವೆ ಮತ್ತು ನೀವು ಹುಡುಕುತ್ತಿರುವ ನಿಜವಾದ ನೆಮ್ಮದಿ ನಿಮಗೆ ಸಿಗಲಿದೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ.
ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಈಗ ನೀವು 2ನೆಯ ಚಿತ್ರವಾದ ಆನೆಯನ್ನು ನಿಮ್ಮ ಆಯ್ಕೆಯನ್ನಾಗಿ ಮಾಡಿಕೊಂಡಿದ್ದರೆ ನಿಮ್ಮ ಜನ್ಮ ರಹಸ್ಯ ಮತ್ತು ಕರ್ಮದ ವಿವರಣೆ ಹೀಗಿದೆ. ಆನೆ ಅಂದರೆ ಬುದ್ಧಿವಂತಿಕೆ, ಅಪಾರವಾದ ತಾಳ್ಮೆ, ದೈಹಿಕ ಮತ್ತು ಮಾನಸಿಕ ಬಲ ಹಾಗೂ ಕುಟುಂಬದ ಮೇಲಿನ ನಿಷ್ಕಲ್ಮಶ ಪ್ರೀತಿಯ ಸಂಕೇತ. ಆನೆಯನ್ನು ಆರಿಸಿದ ನಿಮ್ಮ ಆತ್ಮವು ಬಹಳ ಹಳೆಯದು ಮತ್ತು ಜ್ಞಾನದಿಂದ ಕೂಡಿದ್ದಾಗಿದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ತುಂಬಾ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದಿರಿ. ನಿಮ್ಮ ಕುಟುಂಬ, ಸಮಾಜ ಅಥವಾ ಇತರರ ಒಳಿತಿಗಾಗಿ ನೀವು ನಿಮ್ಮ ಸ್ವಂತ ಆಸೆ, ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದೀರಿ. ಅನೇಕ ಜನರ ಕಷ್ಟಗಳ ಭಾರವನ್ನು ನೀವು ನಿಮ್ಮ ಹೆಗಲ ಮೇಲೆ ಹೊತ್ತಿದ್ದೀರಿ. ಆದರೆ ಆ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮನ್ನು ನೀವು ಸಂಪೂರ್ಣವಾಗಿ ಮರೆತಿದ್ದೀರಿ ಮತ್ತು ನಿಮ್ಮ ಆತ್ಮದ ಬೆಳವಣಿಗೆಗೆ ಸಮಯ ನೀಡಲಿಲ್ಲ. ಆ ಹಿಂದಿನ ಜನ್ಮದ ಕರ್ಮ ಮತ್ತು ತ್ಯಾಗದ ಫಲವಾಗಿ ಈ ಜನ್ಮದಲ್ಲಿಯೂ ಸಹ ನೀವು ಅತ್ಯಂತ ಭಾವುಕರು, ಸೂಕ್ಷ್ಮ ಮನಸ್ಸಿನವರು ಮತ್ತು ಇತರರ ಬಗ್ಗೆ ವಿಪರೀತ ಕಾಳಜಿ ವಹಿಸುವವರಾಗಿದ್ದೀರಿ. ನಿಮ್ಮನ್ನು ನಂಬಿ ಬಂದವರಿಗೆ, ನಿಮ್ಮ ಬಳಿ ಕಷ್ಟ ಎಂದು ಬಂದವರಿಗೆ ನೀವು ಎಂದಿಗೂ ದ್ರೋಹ ಮಾಡುವುದಿಲ್ಲ, ನಿಮ್ಮ ಕೈಲಾದ ಸಹಾಯ ಮಾಡುತ್ತೀರಿ. ಆದರೆ ಇಲ್ಲಿಯೇ ನಿಮ್ಮ ಕರ್ಮದ ಪರೀಕ್ಷೆ ಇರುವುದು. ನಿಮ್ಮ ಈ ಒಳ್ಳೆಯ ಗುಣವನ್ನು ಅನೇಕರು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನೀವು ಎಷ್ಟೇ ಕಷ್ಟಪಟ್ಟು ಸಹಾಯ ಮಾಡಿದರೂ ಅದಕ್ಕೆ ತಕ್ಕ ಪ್ರತಿಫಲ ಅಥವಾ ಒಂದು ಸಣ್ಣ ಕೃತಜ್ಞತೆ ಕೂಡ ನಿಮಗೆ ಸಿಗುವುದಿಲ್ಲ. ಇದರಿಂದಾಗಿ ಮಾನಸಿಕವಾಗಿ ನೀವು ಬಹಳ ಕುಗ್ಗಿ ಹೋಗುತ್ತೀರಿ ಮತ್ತು ಎಲ್ಲೋ ಒಂದು ಕಡೆ ನಾನು ಯಾರಿಗೂ ಬೇಡವಾದವನು ಅಥವಾ ಬೇಡವಾದವಳು ಎಂಬ ನೋವು ನಿಮ್ಮನ್ನು ಒಳಗೆ ಕೊರೆಯುತ್ತಲೇ ಇರುತ್ತದೆ. ಆರ್ಥಿಕವಾಗಿಯೂ ನೀವು ಅನೇಕ ಏರಿಳಿತಗಳನ್ನು, ಇತರರಿಗಾಗಿ ಮಾಡಿದ ಸಾಲಗಳನ್ನು ತೀರಿಸುವ ಕಷ್ಟವನ್ನು ಅನುಭವಿಸಿರಬಹುದು. ಈ ಜನ್ಮದಲ್ಲಿ ನಿಮ್ಮ ಜೀವನದ ಪರಮ ಉದ್ದೇಶವೇನೆಂದರೆ ನಿಮ್ಮ ಈ ಅಪಾರವಾದ ಶಕ್ತಿ ಮತ್ತು ತಾಳ್ಮೆಯ ನಿಜವಾದ ಬೆಲೆಯನ್ನು ನೀವು ಮೊದಲು ಅರಿತುಕೊಳ್ಳುವುದು. ನೀವು ಕೇವಲ ಇತರರಿಗಾಗಿ ಕಣ್ಣೀರು ಒರೆಸಲು ಹುಟ್ಟಿಲ್ಲ, ನಿಮಗಾಗಿಯೂ ನೀವು ಬದುಕಬೇಕು, ನಿಮ್ಮ ಸಂತೋಷಕ್ಕೂ ಆದ್ಯತೆ ನೀಡಬೇಕು ಎಂಬುದನ್ನು ನೀವು ಕಲಿಯಲೇಬೇಕಿದೆ. ಇಲ್ಲ ಎಂದು ಹೇಳುವುದನ್ನು, ಸೇಯಿಂಗ್ ನೋ, ಕಲಿಯುವುದು ನಿಮ್ಮ ಈ ಜನ್ಮದ ಅತಿದೊಡ್ಡ ಪಾಠ. ನಿಮ್ಮ ಹಿಂದಿನ ಜನ್ಮದ ಅಪಾರ ಜ್ಞಾನ ನಿಮ್ಮ ಅಂತರ್ಯದಲ್ಲಿ ಅಡಗಿದೆ. ಅದನ್ನು ಧ್ಯಾನದ ಮೂಲಕ ಹೊರತನ್ನಿ. ಆನೆಯು ವಿಘ್ನ ನಿವಾರಕನಾದ ಗಣೇಶನ ಸಂಕೇತವೂ ಆಗಿರುವುದರಿಂದ ಗಣಪತಿಯ ಆರಾಧನೆ ನಿಮಗೆ ವಿಶೇಷವಾದ ಫಲವನ್ನು ನೀಡುತ್ತದೆ. ನಿಮ್ಮ ಶಕ್ತಿಯನ್ನು ಇತರರ ಮೇಲಿನ ದೌರ್ಜನ್ಯಕ್ಕೆ ಅಲ್ಲ, ಬದಲಾಗಿ ದುರ್ಬಲರ ರಕ್ಷಣೆಗೆ ಬಳಸಿ. ಆದರೆ ಆ ಪ್ರಕ್ರಿಯೆಯಲ್ಲಿ ನೀವು ನಿಮ್ಮನ್ನು ನೀವು ಕಳೆದುಕೊಳ್ಳಬೇಡಿ. ನಿಮಗಾಗಿ ನೀವು ನಿಲ್ಲಲು ಪ್ರಾರಂಭಿಸಿದ ದಿನ ನಿಮ್ಮ ಜೀವನದಲ್ಲಿರುವ ಎಲ್ಲಾ ವಿಘ್ನಗಳು ಶೀಘ್ರದಲ್ಲೇ ನಿವಾರಣೆಯಾಗಲಿವೆ ಮತ್ತು ನೀವು ರಾಜಯೋಗವನ್ನು ಅನುಭವಿಸುತ್ತೀರಿ. ಕೊನೆಯದಾಗಿ, ನೀವು 3ನೆಯ ಚಿತ್ರವಾದ ನವಿಲನ್ನು ಆಯ್ಕೆ ಮಾಡಿದ್ದರೆ ನಿಮ್ಮ ಜನ್ಮರಹಸ್ಯ ಹೀಗಿದೆ. ನವಿಲು ಅತ್ಯದ್ಭುತ ಸೌಂದರ್ಯ, ಕಲೆ, ಪ್ರೀತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತವಾಗಿದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕಲೆಗೆ, ಸೌಂದರ್ಯಕ್ಕೆ ಮತ್ತು ಭೋಗಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದೀರಿ. ನೀವು ಸಮಾಜದಲ್ಲಿ ಎಲ್ಲರ ಕಣ್ಮಣಿಯಾಗಿದ್ದೀರಿ ಅಥವಾ ಎಲ್ಲರ ಗಮನ ಸೆಳೆಯುವಂತಹ ಅತ್ಯಂತ ಆಕರ್ಷಕ ವ್ಯಕ್ತಿತ್ವ ನಿಮ್ಮದಾಗಿತ್ತು. ಆದರೆ ಆ ಜನ್ಮದಲ್ಲಿ ಬಹುಶಃ ನೀವು ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮಾರುಹೋಗಿ ಜನರ ಆಂತರಿಕ ಸೌಂದರ್ಯವನ್ನು ಮತ್ತು ಪ್ರಾಮಾಣಿಕತೆಯನ್ನು ಕಡೆಗಣಿಸಿರಬಹುದು. ನಿಮ್ಮ ಸೌಂದರ್ಯ ಅಥವಾ ಪ್ರತಿಭೆಯ ಬಗ್ಗೆ ನಿಮಗಿದ್ದ ಅಹಂಕಾರದಿಂದಾಗಿ ನೀವು ಕೆಲವು ನೈಜ ಸಂಬಂಧಗಳನ್ನು ಕಳೆದುಕೊಂಡಿರಬಹುದು. ಆ ಕರ್ಮದ ಛಾಯೆ ನಿಮ್ಮ ಈ ಜನ್ಮದ ಮೇಲೆ ನೇರವಾದ ಪ್ರಭಾವ ಬೀರಿದೆ. ಈ ಜನ್ಮದಲ್ಲಿ ನೀವು ಎಷ್ಟೇ ಪ್ರತಿಭಾವಂತರಾಗಿದ್ದರೂ ಆಗಾಗ ಕೀಳರಿಮೆಯಿಂದ ಬಳಲುತ್ತೀರಿ.
ಜನರು ನಿಮ್ಮನ್ನು ನಿಮ್ಮ ನಿಜವಾದ ಒಳ್ಳೆಯ ಗುಣದಿಂದ ಗುರುತಿಸದೆ ಕೇವಲ ನಿಮ್ಮ ಹೊರಗಿನ ಆವರಣದಿಂದ ಅಥವಾ ನೀವು ಹೊಂದಿರುವ ವಸ್ತುಗಳಿಂದ ಅಳೆಯುತ್ತಾರೆ ಎಂಬ ಬೇಸರ ನಿಮಗಿದೆ. ನೀವು ಬಹಳ ಸೂಕ್ಷ್ಮ ಸಂವೇದನೆಯುಳ್ಳವರು. ಒಂದು ಸಣ್ಣ ಮಾತು ಕೂಡ ನಿಮ್ಮ ಮನಸ್ಸಿಗೆ ಆಳವಾದ ಗಾಯವನ್ನು ಮಾಡುತ್ತದೆ. ಪ್ರೀತಿಯ ವಿಚಾರದಲ್ಲಿ ನೀವು ಅನೇಕ ಬಾರಿ ಮೋಸ ಹೋಗಿರಬಹುದು, ಅಥವಾ ನೀವು ಬಯಸಿದ ನೈಜ ಪ್ರೀತಿ ನಿಮಗೆ ಸಿಗದೆ ಒದ್ದಾಡುತ್ತಿರಬಹುದು. ಇತರರ ಕಣ್ಣು ಅಥವಾ ದೃಷ್ಟಿದೋಷಕ್ಕೆ ನೀವು ಬಹಳ ಬೇಗ ತುತ್ತಾಗುತ್ತೀರಿ. ಈ ಜನ್ಮದಲ್ಲಿ ನಿಮ್ಮ ಜೀವನದ ಪ್ರಮುಖ ಉದ್ದೇಶವೇನೆಂದರೆ ನಿಮ್ಮ ಒಳಗಿರುವ ನಿಜವಾದ ದೈವಿಕ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸುವುದು. ನಿಮ್ಮಲ್ಲಿರುವ ಅದ್ಭುತವಾದ ಕಲಾತ್ಮಕ ಪ್ರತಿಭೆಯನ್ನು, ಅದು ಸಂಗೀತ, ಚಿತ್ರಕಲೆ, ಬರವಣಿಗೆ, ಮಾತುಗಾರಿಕೆ ಅಥವಾ ಯಾವುದೇ ರೂಪದಲ್ಲಿರಬಹುದು, ಅದನ್ನು ಮುಕ್ತವಾಗಿ ಹೊರತನ್ನಿ. ನೀವು ಇತರರ ಟೀಕೆಗಳಿಗೆ ಹೆದರಿ ನಿಮ್ಮ ಪ್ರತಿಭೆಯನ್ನು ಅಡಗಿಸಿಡಬಾರದು. ಕೃಷ್ಣನಿಗೆ ನವಿಲುಗರಿ ಎಷ್ಟು ಪ್ರಿಯವೋ ಹಾಗೆಯೇ ನಿಮ್ಮ ಆತ್ಮವು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಕೃಷ್ಣನ ಭಕ್ತಿ ಮತ್ತು ನಾಮಸ್ಮರಣೆ ನಿಮ್ಮ ಜೀವನದ ಅನೇಕ ಕಷ್ಟಗಳನ್ನು ಸುಲಭವಾಗಿ ಕರಗಿಸುತ್ತದೆ. ನಿಮ್ಮ ಕಲೆ ಮತ್ತು ಪ್ರೀತಿಯ ಮೂಲಕ ಇತರರ ಜೀವನದಲ್ಲಿ ಸಂತೋಷವನ್ನು ತರುವುದು ಹಾಗೂ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಪ್ರೀತಿಸುವುದನ್ನು ಕಲಿಯುವುದು ನಿಮ್ಮ ಈ ಜನ್ಮದ ಪಾಠವಾಗಿದೆ. ನಿಮ್ಮ ಬಗ್ಗೆ ನೀವು ಮೊದಲು ಹೆಮ್ಮೆಪಡಿ, ನಿಮ್ಮನ್ನೇ ನೀವು ಸಂಪೂರ್ಣವಾಗಿ ಪ್ರೀತಿಸಿ. ಬಾಹ್ಯ ಸೌಂದರ್ಯಕ್ಕಿಂತ ನಿಮ್ಮ ಆಂತರಿಕ ಅಂದವೇ ನಿಮ್ಮ ಅತಿದೊಡ್ಡ ಶಕ್ತಿಯಾಗಿದೆ ಎಂಬುದನ್ನು ನೀವು ಅರಿತ ದಿನ ಜಗತ್ತು ನಿಮ್ಮತ್ತ ತಿರುಗಿ ನೋಡುತ್ತದೆ. ಸ್ನೇಹಿತರೆ, ಇದು ನೀವು ಆಯ್ಕೆ ಮಾಡಿದ ಪ್ರಾಣಿಗಳ ಆಧಾರದ ಮೇಲೆ ನಿಮ್ಮ ಜನ್ಮ ರಹಸ್ಯ, ಹಿಂದಿನ ಕರ್ಮ ಮತ್ತು ಈ ಜನ್ಮದ ಜೀವನದ ಉದ್ದೇಶ. ಕರ್ಮ ಎಂದರೆ ಶಿಕ್ಷೆಯಲ್ಲ, ಅದೊಂದು ಪಾಠ. ಆ ಪಾಠವನ್ನು ಕಲಿತು ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಬೆಳೆಯುವುದೇ ಮನುಷ್ಯ ಜನ್ಮದ ಸಾರ್ಥಕತೆ. ಈ ಮಾಹಿತಿಯು ನಿಮ್ಮ ಜೀವನದ ಗೊಂದಲಗಳನ್ನು ಪರಿಹರಿಸಲು ಮತ್ತು ಮುಂದಿನ ಹೆಜ್ಜೆಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುತ್ತದೆ ಎಂದು ನಾವು ಪ್ರಾಮಾಣಿಕವಾಗಿ ಭಾವಿಸುತ್ತೇವೆ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ದೈವಿಕ ಶಕ್ತಿ, ಬೆಳಕು ಮತ್ತು ಸಕಾರಾತ್ಮಕತೆ ನಿಮ್ಮೊಂದಿಗಿರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತು ನಿಮ್ಮ ಜೀವನಕ್ಕೆ ಹತ್ತಿರವಿದೆ ಎಂದು ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತು ಮರೆಯದೆ ನಮ್ಮ ಡಿವೈನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಮತ್ತು ಕುತೂಹಲಕಾರಿ ದೈವಿಕ ರಹಸ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.